ನಾನು ಇಲ್ಲಿ ನಮ್ಮ ಹಿರಿಯ ಸ್ನೇಹಿತರಾದ ಪದ್ಮಾಕ್ಷ ಸರ್ ಕಡೆಯಿಂದ ಈ ಒಂದು ಪ್ರಾಡಕ್ಟಿಗೆ ಪರಿಚಯ ಆದೆ. ನಾನು ಬಂದಿದ್ದು ನನ್ನ ಸ್ವಲ್ಪ ಕಣ್ಣಿನ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೆ. ಅದಾದಮೇಲೆ ಡಾಕ್ಟ್ರು ಮಾಹಿತಿ ಕೊಟ್ಟರು, ಅದು ರೆಟಿನದ್ದು ನಾನು ನೋಡಿ ಹೇಳ್ತೀನಿ, ಇವಾಗ ಯಾರು ಬೇಕಾದ್ರೂ ಯೂಸ್ ಮಾಡಿ ಅಂದರು. ಸೊ ಈಗಿನ ಕಾಲದಲ್ಲಿ ನಾನು ನೋಡಿರೋಂಥ ಡಾಕ್ಟ್ರುಗಳು ಯಾವುದೋ ಒಂದು ಪ್ರಿಸ್ಕ್ರೈಬ್ ಮಾಡ್ತಾರೆ. ಇದು ಅತಿಶಯೋಕ್ತಿ ಅಲ್ಲ, ನನ್ನ ಸ್ವಂತ ವೈಯಕ್ತಿಕ ಅನುಭವನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈಗ ನಮ್ಮ ಪದ್ಮಾಕ್ಷ ಸರ್ ಹೇಳಿದ್ರು, ಒಂದು ಕೆಲಸ ಮಾಡು, ಅಲ್ಕೋಗ್ಲೋ ತೊಗೊಂಡು ನೋಡು, ನಿನಗೆ ಹೇಗಾಗತ್ತೆ ನೋಡೋಣ ಅಂದರು. ಸೊ ಅಲ್ಕೋಗ್ಲೋ ಸ್ಟಾರ್ಟ್ ಮಾಡಿದೆ. ಒಂದು ನಂಬಿಕೆ, ವಿಶ್ವಾಸ, ಮುಪ್ಪು ಮೇಲಿರುವಂಥ ಭರವಸೆ ನನಗೆ ತಕ್ಷಣಕ್ಕೆ ಬರಲಿಲ್ಲ, ಇದು ಸತ್ಯ ಹೇಳ್ತೇನೆ. ನನಗೆ 2 ತಿಂಗಳಿಂದ ಫಾಲೋಅಪ್ ಮಾಡಿದಾಗ ನನಗೆ ಅನ್ನಿಸ್ಲಿಲ್ಲ, ಆದರೆ ಅದು ಯೂಸ್ ಮಾಡಿದ್ಮೇಲೆ ನನಗೆ ವಂಡರ್ ರಿಸಲ್ಟ್ ಬಂತು. ನಾನು ತಗೊಂಡು 15 ದಿವಸಕ್ಕೆ ನನ್ನ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ನ ನಿಲ್ಲಿಸಿದೆ. ಸ್ನೇಹಿತರೆ, ಇದು ಸುಳ್ಳಲ್ಲ, ಸತ್ಯ. ನಮ್ಮಲ್ಲಿ ಇನ್ನೂ ಕೂಡ ಹಾಗೆ ಇಟ್ಟಿದ್ದೀನಿ, ಸ್ಟ್ರಿಕ್ಸ್ ತೋರಿಸ್ಲಿಕ್ಕಷ್ಟೇ, ಬೇರೆ ಉದ್ದೇಶ ಏನಿಲ್ಲ. ಅದಾದಮೇಲೆ ನಮ್ಮ ಮನೆಯವರಿಗೆ ವೆರಿಕೋಸ್ ಇತ್ತು. ಸುಮಾರು 2-3 ವರ್ಷದಿಂದ ನಾನು ಆಯುರ್ವೇದ ಅಡಾಪ್ಟ್ ಮಾಡ್ಕೊಂಡಿದ್ದೆ. ಇಂಗ್ಲೀಷ್ ಮೆಡಿಸಿನ್ ಬೇಡ ಅಂತೇಳಿ ಆಯುರ್ವೇದ ಮಾಡಿಕೊಂಡೆ. ಪ್ರತಿ ಸರಿ ಹೋದಾಗಲೂ ಅಲ್ಲಿ ನಮಗೆ ಪ್ರಿಸ್ಕ್ರಿಪ್ಷನ್ನು ಆ ತುಪ್ಪ ತಗೋಬೇಕು, ಈ ತುಪ್ಪ ತಗೋಬೇಕು, ಅದು ತಗೊಳ್ಳಿ, ಇದು ತಗೊಳ್ಳಿ ಅಂತೇಳಿ ಪ್ರತಿ ವಾರ ನಮಗೆ ಗೊತ್ತಿದ್ದಂಗೆ ನಾನು ಹೋಗ್ತಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲೆ. ನಾವೇನು ಅತ್ಯಂತ ಶ್ರೀಮಂತರಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದ್ರು ಕೂಡ ಅವರು ನಮಗೆ ವಾರಕ್ಕೆ 1-2 ಸಾವಿರ ಬಿಲ್ ಕೊಡ್ತಾ ಇದ್ರು. ಸೊ ಅದನ್ನು ತೊಗೊಂಡಾಗ ತಿಂಗಳಿಗೆ ಅವರೇಜ್ ನನಗೆ 6-7 ಸಾವಿರ ರೂಪಾಯಿ ಖರ್ಚಾಗ್ತಿತ್ತು. ನ್ಯೂರೋ ಅಂತೇಳಿ ಇಲ್ಲಿರುವಂಥ ಪ್ರಾಡಕ್ಟ್ನ ನಾನು ನಮ್ಮ ಮನೆಯವರಿಗೆ ಕೊಟ್ಟೆ. ಚೆನ್ನಾಗಿ ವರ್ಕ್ ಆಯ್ತು. ಈಗ ಲಾಸ್ಟ್ 1.5 ತಿಂಗಳಾಯಿತು. ಮೊನ್ನೆ ಕೇರಳ ಟ್ರಿಪ್ ಹೋಗಿದ್ವಿ. ನನಗೆ ಆಶ್ಚರ್ಯ ಆಯಿತು. ಅವರು 10 ಹೆಜ್ಜೆ 20 ಹೆಜ್ಜೆ ನಡೆದ್ರೆ ಕೂರ್ಬೇಕಿತ್ತು, ನೋವಾಗ್ತಿತ್ತು. ಮೊನ್ನೆ 6 ದಿವಸ ಕಂಪ್ಲೀಟಾಗಿ ಎಲ್ಲ ಕಡೆ ಓಡಾಡಿದ್ರು. ನನಗೆ ಖುಷಿ ಇದೆ. ಹಾಗೆ ನನ್ನ ಮಗಳು, 2ನೇ ಮಗಳು ಸ್ವಲ್ಪ ಫ್ಯಾಟ್ ಇದ್ದಾಳೆ, ಅವಳಿಗೆ ಒಬಿಟ್ರಿಕ್ಸ್ ಅಂತ ಕೊಟ್ಟೆ. ಇದೆಲ್ಲವೂ ಕೂಡ ಯಾರು ಹೇಳಿಲ್ಲ ಸ್ನೇಹಿತರೆ, ನಾನು ತೊಗೊಂಡಿರೋದು. ನನಗೆ ಹೇಳಿದ್ದು ಒಂದೇ ಅಲ್ಕೋಗ್ಲೂ ಅಷ್ಟೇ, ಬಾಕಿದು ಮುಪ್ಪು ಅಲ್ಲಿ ನಮಗೆ ಕರ್ಕೊಂಡೋಗಿ ತೋರಿಸು. ಮುಪ್ಪು ಮೇಲೆ ತುಂಬ ನನಗೆ ಭರವಸೆ ಇದೆ. ನನ್ನ ಮಗಳಿಗೆ ಒಬಿಟ್ರಿಕ್ಸ್ ಕೊಟ್ಟಾಗ ಹೊರಗಡೆ, ಸಣ್ಣ ಮಗು ತಮಗೆ ಗೊತ್ತಿರ್ಬೋದು, ಈಗ ಅವಳಿಂದ 2nd PU, ಹೊರಗಡೆ ಹೋದಾಗ ಅಮ್ಮನ ಜೊತೆ ಹೊರಗಡೆ ಅಲ್ಲಿ ಇಲ್ಲಿ ಹೋದ್ರೆ ಪರವಾಗ ಚಾಟ್ಸ್, ಸ್ನ್ಯಾಕ್ಸ್ ಏನೋ ತಿನ್ಕೊಂಬರೋಳು. ಈಗ ಒಬಿಟ್ರಿಕ್ಸ್ ನಮ್ಗೆ ಯಾವ ರೀತಿ ವರ್ಕ್ ಮಾಡಿದೆ ಅಂದರೆ, ಮೊದಲನೇದಾಗಿ ಅವಳ ಫ್ಯಾಟ್ನೆಸ್ ಕಮ್ಮಿ ಮಾಡಿದೆ, ವೆಯ್ಟ್ಲೆಸ್ ಆಗ್ತಾ ಇದೆ. ಅದು ಕೂಡ 1.5 ತಿಂಗಳಾಯಿತು ವರ್ಕ್ ಮಾಡ್ತಾ ಇದೆ. ಹೊರಗಡೆ ಹೋದರೆ ಏನು ಬೇಡ ಡ್ಯಾಡಿ ಅಂತೇಳೆ, ಅದು ನನಗೆ ಖುಷಿ ಇದೆ. ಇನ್ನು ಅದಾದ ನಂತರದಲ್ಲಿ ನಾನು ಹನಿಗ್ಲೋ ತೊಗೊಂಡೆ. ಹನಿಗ್ಲೋ ತೊಗೊಂಡು ಇವತ್ತಿಗೆ 2 ತಿಂಗಳಾಯಿತು. ಹನಿಗ್ಲೋ ತೊಗೊಂಡ್ಮೇಲೆ ನನ್ನ ಎನರ್ಜಿ ಲೆವೆಲು ಇಂಪ್ರೂವ್ ಆಗಿದೆ. 1:1 3 ಅಂತ ಹೇಳ್ಕೋಬೋದು. ಇದು ಯಾವುದು ಕೂಡ ಸುಳ್ಳಲ್ಲ, 100ಕ್ಕೆ 100 ಸತ್ಯ. ನಾನು ಯಾವುದೇ ಪ್ರಮೋಟರ್ ಅಂತ ಹೇಳ್ತಾ ಇಲ್ಲ, ಅಥವಾ ನಾನೊಬ್ಬ ಯೂಸರ್ 100%, ಯಾವುದೇ ರೀತಿ ಪ್ರಮೋಟರ್ ಅಲ್ಲ. ಯಾರು ನಾನು ತಗೊಂಡಿದ್ದು ನಾನು ಹೇಳಿದ್ಮೇಲೆ ಅವ್ರು ಯೂಸ್ ಮಾಡ್ತಾರೆ ಅಷ್ಟೇ, ಬೇರೆ ವಿಶೇಷ ವಿಚಾರ ಏನಿಲ್ಲ. ಹನಿಗ್ಲೋ ತೊಗೊಂಡ್ಮೇಲೆ ನನಗೆ ಎನರ್ಜಿ ಲೆವೆಲ್ ಇಂಪ್ರೂವ್ ಆಯಿತು. ದಿವಸ ಮಧ್ಯಾಹ್ನ ನಾನು ಮಲಗ್ತಿದ್ದೆ, ಈಗ ಮಲಗೋದು ಬಿಟ್ಟಿದ್ದೀನಿ. ದಿವಸ ಸಂಜೆ ಒಂದು ಸ್ನ್ಯಾಕ್ಸ್ ಏನಾದ್ರು ತೊಗೊಳ್ತಿದ್ದೆ. ಹೋಟ್ಲಲ್ಲಿ 6-6 ನಾನು ಶುಗರ್ ಪೇಷಂಟ್ ಆ್ಯಕ್ಚುಲಿ. 6-6ವರೆಗೆ ಒಂದು ರವೆ ಇಡ್ಲಿ, ಒಂದು ದೋಸೆ, ಈ ಥರದ್ದು ಏನಾದ್ರು ತಿಂತಾ ಇದ್ದೆ. ಪ್ರೆಸೆಂಟ್ ಈಗ ನಾನು ಏನೂ ತಿಂತಿಲ್ಲ, 2.5 ತಿಂಗಳಾಯಿತು. ಇನ್ನೊಂದು ವಿಶೇಷ ನನಗೆ ಆಗಿದ್ದ ಅನುಭವ ಅಂದರೆ, ನನಗೆ ಸ್ವಲ್ಪ ಕಣ್ಣಿನ ಸಮಸ್ಯೆಗೆ ಒಬ್ಬನೇ ಓಡಾಡೋಕ್ಕಾಗ್ತಿದ್ದಿಲ್ಲ. ಸತತ 10 ವರ್ಷದಿಂದ ಒಬ್ಬನೇ ನಾನು ಎಲ್ಲೂ ಓಡಾಡಿಲ್ಲ. ನಾನು ಇದನ್ನು ಹೆಮ್ಮೆಯಲ್ಲಿ ವೇದಿಕೆಯಲ್ಲಿ ಹೇಳ್ತೀನಿ. ನಾನು ಈ ಮುಪ್ಪು ತೊಗೊಂಡು, ಹನಿಗ್ಲೋ ತೊಗೊಂಡ್ಮೇಲೆ ಸತತವಾಗಿ 15 ದಿವಸಕ್ಕೊಂದ್ಸರಿ ಒಬ್ಬನೇ ಬೆಂಗಳೂರಿಗೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಇದು ನಾನು ಕಂಡುಕೊಂಡಂಥ ಸತ್ಯ. ನಾನು ಮುಪ್ಪು ಇಷ್ಟೇ ಕೇಳಿರೋದು, ನನಗೆ ಆರೋಗ್ಯ ಕೊಡು, ಕುಟುಂಬಕ್ಕೆ ಒಳ್ಳೇದಾಗಲಿ, ಇಲ್ಲ ಅಂದರೆ ಒಳ್ಳೆ ದಾರಿಯಲ್ಲಿದ್ದರೆ ನಿನ್ನಿಂದಲೇ ತೋರಿಸ್ಬೇಕು ಅಂತೇಳಿ ನಾನು ದೇವರು ಪ್ರಾರ್ಥನೆ ಮಾಡಿದ್ದೀನಿ. ಇದನ್ನು ಪರಿಚಯ ಮಾಡಿಕೊಂಡಂಥ ಪದ್ಮನಾಭಗೆ ನನಗೆ ಜೊತೆ ನಿಂತಿರೋಂಥ ಹರೀಶ್ ಸಾರು, ವೀರೇಶ್ ಸಾರು, ಹಾಗೆ ರೇಣುಕಾ ಪ್ರಸಾದ್ ಸರ್, ಹಾಗೆ ನಮ್ಮ ದೈವ ಡಾಕ್ಟರ್ ನಾಗರಾಜ್ ರಾವ್, ಅವರಿಗೆಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ. ನಾನು ನನ್ನ ಕಂಡ ಸ್ನೇಹಿತರಿಗೆ ಇದನ್ನು ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಕೊಟ್ಟು ನಾವು ಅವರನ್ನ ಹಾಳು ಮಾಡೋಕ್ಕಿನ್ನ ಒಂದು ಒಳ್ಳೆ ಪದಾರ್ಥ ಇದೆ, ನಾವು ಅದನ್ನು ಕೊಡೋಣಂತೆ, ಕೊಟ್ಟು ಅವರನ್ನ ಆರೋಗ್ಯ ಸಸ್ತರಾಗಿ ಮಾಡೋಣಂತೆ. ಇರೋವಂಥ ಮೆಡಿಕಲ್ ಮಾಫಿಯಾ, ಮೆಡಿಕಲ್ ಡ್ರಗ್ಸು, ಮೆಡಿಕಲ್ ಏನು ನಡೀತಾ ಇದೆ ಅದೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅದೆಲ್ಲವೂ ಕೂಡ ಮನಿ ಮೈಂಡೆಡ್ ಆಗಿದೆ. ಇದು ಸ್ನೇಹತ್ವದಲ್ಲಿ ಆರೋಗ್ಯ ವೃದ್ಧಿ ಮಾಡುವಂಥ ಒಂದು ಒಳ್ಳೆ ವಿಚಾರ. ಮುಪ್ಪು ನಂಬೋಣ, ಮುಪ್ಪು ನಮಗೆ 100ಕ್ಕೆ 200% ಗ್ಯಾರಂಟಿ ಆರೋಗ್ಯ ಕೊಡುತ್ತೆ ಅಂತೇಳಿ ವೇದಿಕೆಯಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಮುಪ್ಪು, ಜೈ ರೈತರು.